ತುಂಬ ಕರಾರವಕ್ವಾಗಿ ರಿಸಲ್ಟ್ಸ್ ಬರುತ್ತೆ. ಓಕೆ, ಯಾವುದೇ ಕಾರಣಕ್ಕೂ ಇದೇನಿದು ಮೆಡಿಸಿನ್ನ ಯೂಸ್ ಮಾಡಲ್ಲ, ಇದರಿಂದ ನಮಗೇನಾಗ್ಬಿಡುತ್ತೆ ಅಂತ ಅನ್ಕೋಬೇಡಿ. ಮೆಡಿಸಿನ್ ಬಂದು ಕೆಲವೇ ದಶಕಗಳು ಕಳೆದಿದೆ ಅಷ್ಟೆ. ಬಟ್ ನಮ್ಮ ಪೂರ್ವಜರು ಈ ಒಂದು ಆಯುರ್ವೇದಿಕ್ ಅಕ್ಯುಪ್ರೆಷರ್ ಇರ್ಬೋದು, ಚೈನೀಸ್ ಮೆಡಿಸಿನ್ ಇರ್ಬೋದು, ಪ್ರತಿಯೊಬ್ಬರೂ ಈ ಹೀಲಿಂಗ್ ಸಿಸ್ಟಮ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಇನ್ಫ್ಯಾಕ್ಟ್ ಕೆಲವೇ 100 ವರ್ಷಗಳ ಹಿಂದೆ, ಈ ಇಂಗ್ಲಿಷ್ ಮೆಡಿಸಿನ್ ಬರೋದಕ್ಕಿಂತ ಮುಂಚೆ, ದೆರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ಡಾಕ್ಟರ್ ಅಂತ ಯಾರು ಇರಲೇ ಇಲ್ಲ. ಇರೋರೆಲ್ಲರೂ ಹೀಲರ್ಸ್ ಆಗಿದ್ರು. ಆ ಹೀಲರ್ಸಿಗೆ ಈ ಆಯುರ್ವೇದ, ಹರ್ಬಲ್ ಮೆಡಿಸಿನ್, ಮರ್ಮಾ ಪಾಯಿಂಟ್ಸು, ಅಕ್ಯುಪಂಚರ್ ಮತ್ತು ಅಕ್ಯುಪ್ರೆಷರ್ ಇವೆಲ್ಲ ಸಿಸ್ಟಮ್ ಅವ್ರಿಗೆ ಗೊತ್ತಿತ್ತು. ನೀವು ಇದನ್ನ ಕಲ್ತ್ಕೊಂಡ್ರೆ ಡೆಫಿನೆಟ್ ಆಗಿ ಒಂದು ಒಳ್ಳೆ ಹೀಲರ್ ಆಗ್ತೀರಾ. ಅಂಡ್ ಆಲ್ರೆಡಿ ಬಸವ ಅಕಾಡೆಮಿ ಥ್ರೂ ನಾವು ಪ್ರೂವ್ ಮಾಡಿದ್ದೀವಿ. ಏನಪ್ಪಾ ಅಂತಂದ್ರೆ, ಇವತ್ತು ನಮ್ಮ ಕಲರ್ ಥೆರಪಿ ಇರ್ಬೋದು, ಅಕ್ಯುಪ್ರೆಷರ್ ಇರ್ಬೋದು, TM ಇರ್ಬೋದು, ಇದರಿಂದ ಸಾವಿರಾರು ಇವನ್ ಲಕ್ಷ ಗಟ್ಟಲೆ ಜನ ವಾಸಿ ಆಗ್ತಿದ್ದಾರೆ, ನಂಬಿದ್ದಾರೆ, ರಿಸಲ್ಟ್ಸ್ ತಗೊಂಡಿದ್ದಾರೆ. ಸೊ ಹಾಗಾಗಿ ಇದನ್ನ ಚಿಕ್ಕದು ದೊಡ್ಡದು ಅಂತ ನೋಡಿದೆ, ಇದನ್ನ ಪರ್ಫೆಕ್ಟಾಗಿ ಕಲೀರಿ. ಇದಾದ್ಮೇಲೆ ನೀವು TM ಜಾಯಿನ್ ಆಗ್ಬೋದು. ಸರಿನಾ? ಸೊ ದಿಸ್ ಈಸ್ ಕರೆಸ್ಪಾಂಡೆನ್ಸ್ ಸಿಸ್ಟಮ್, ಸುಜೋಗ್ ಕರೆಸ್ಪಾಂಡೆನ್ಸ್ ಅಂಡ್ ಆಯುರ್ವೇದಿಕ್ ಅಕ್ಯುಪ್ರೆಷರ್ ಜಾಯಿಂಟ್ಸ್. ಈ ಅಕ್ಯುಪ್ರೆಷರ್ ಜಾಯಿಂಟ್ಸ್ ಅಲ್ಲಿನೂ ಒಂದು ಲಾಜಿಕ್ ಇದೆ. ಎಲಿಮೆಂಟ್ ಅಲೋಕೇಟ್ ಮಾಡ್ಬೇಕಾದ್ರೆ ಚಿಕ್ಕ ಬೆರಳಿಂದ ದೊಡ್ಡ ಬೆರಳಿಗೆ ಅಲೋಕೇಟ್ ಮಾಡ್ತೀವಿ. ಹಗುರವಾಗಿರ್ತಕ್ಕಂಥ ಎಲಿಮೆಂಟ್ ಇಂದ ಭಾರವಾದ ಎಲಿಮೆಂಟಿಗೆ ಅಲೋಕೇಟ್ ಮಾಡ್ತೀವಿ. ಅದೇ ತರ ಫಿಂಗರ್ಸ್ ಅಲ್ಲಿ 3 ಜಾಯಿಂಟ್ ಇರುತ್ತೆ, ನೀವು ನೋಡಿರ್ಬೋದು. ನೋಡಿ ಇಲ್ಲಿ, ಇವಾಗ ಜಸ್ಟ್ ಒಂದು ಎಕ್ಸಾಂಪಲ್ ತಗೋತೀನಿ ನಾನು. ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್, ಇದು ಆಕಾಶ ತತ್ವನ ರೆಪ್ರೆಸೆಂಟ್ ಮಾಡುತ್ತೆ. ಆಕಾಶ ಅಂದ್ರೆ ಸ್ಪೇಸ್, ಅಂದ್ರೆ ಕವರ್ ಮಾಡೋದು. ನಿಮ್ಮ ದೇಹದಲ್ಲಿ 2 ಅತಿ ದೊಡ್ಡ ಅಂಗಗಳು ತುಂಬಾ ಸ್ಪೇಸ್ ತಗೋತವೆ. ಒಂದು ಲಂಗ್ಸು, ಇನ್ನೊಂದು ಲಾರ್ಜ್ ಇಂಟೆಸ್ಟೈನ್. ಲಂಗ್ ಅನ್ನ ನಾವು ಇನ್ ಆರ್ಗನ್ ಅಂತ ಕರಿತೀವಿ, ಲಾರ್ಜ್ ಇಂಟೆಸ್ಟೈನ್ ಯಾಂಗ್ ಆರ್ಗನ್ ಅಂತ ಕರಿತೀವಿ. ಯಾಂಗ್ ಆರ್ಗನ್ ಅಂದ್ರೆ ಟೊಳ್ಳಾಗಿರೋದು, ಇನ್ ಆರ್ಗನ್ ಅಂದ್ರೆ ಸಾಲಿಡ್ ಆಗಿರೋದು, ಗಟ್ಟಿಯಾಗಿರೋದು. ಇದನ್ನು ಮತ್ತೆ 3 ಡಿವಿಷನ್ ಮಾಡ್ತೀವಿ. ವಾತ, ಎರಡನೇದು ಪಿತ್ತ, ಇನ್ನೊಂದು ಕಫ. ವಾತ, ಪಿತ್ತ, ಕಫ. ವಾತ ಅಂದ್ರೆ ಏನು? ತುಂಬಾ ಓಡಾಡೋದು. ಪಿತ್ತ ಅಂದ್ರೆ ನಿಂತಲೆ ಕುಂತಲೆ ಇರೋದು. ಸೊ ಲಾರ್ಜ್ ಇಂಟೆಸ್ಟೈನ್ ಟೊಳ್ಳಾಗಿರೋದ್ರಿಂದ ಅದರಲ್ಲಿ ಚಲನೆ ಜಾಸ್ತಿ ಇರುತ್ತೆ. ನೀರಾಗಿರ್ಬೋದು, ಮಲ ಆಗಿರ್ಬೋದು, ಫುಡ್ ಆಗಿರ್ಬೋದು, ತುಂಬಾ ವೇಗವಾಗಿ ಚಲನೆ ಮಾಡುತ್ತೆ. ಅದೇ ಲಂಗ್ಸ್ ತಗೊಂಡ್ರೆ ಇಟ್ಸ್ ಎ ಸಾಲಿಡ್ ಆರ್ಗನ್, ಇದು ಮೊಮೆಂಟಮ್ ತುಂಬಾ ಕಡಿಮೆ ಇರುತ್ತೆ. ಇದು ಕಫನ ರೆಪ್ರೆಸೆಂಟ್ ಮಾಡುತ್ತೆ. ಯಾವುದನ್ನ? ಕಫನ. ಸೊ ವಾತ ಅಂದ್ರೆ ಚಲನೆ, ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಚಲನೆ ಇರುತ್ತೆ. ಮೋಷನ್ಗೆ ಹೋಗೋ ಸ್ವಲ್ಪ ಲೇಟ್ ಆದ್ರೂ ಗ್ಯಾಸ್ ಪಾಸ್ ಆಗುತ್ತೆ, ಯಾಕೆಂದ್ರೆ ಅಪಾನ ವಾಯು ಇರುತ್ತೆ. ಅದು ವಾಯು, ಅದು ಚಲನೆ ಇರೋದು. ಸೊ ಈವನ್ ನಿಮ್ ಬೆಟ್ಟಲ್ಲೂ ಅಷ್ಟೇ, ಈ ಬೆಟ್ಟನ ಅಲ್ಲಾಡ್ಸಿದ್ರೆ ಮೊದಲನೇ ಜಾಯಿಂಟ್ ತುಂಬಾ ಚಲನೆ ಇರುತ್ತೆ, ಎರಡನೇ ಜಾಯಿಂಟ್ ಕಡಿಮೆ, ಮೂರನೇ ಜಾಯಿಂಟ್ ಇನ್ನೂ ಕಡಿಮೆ, ಅದು ಅಲ್ಲಾಡೋದೇ ಇಲ್ಲ. ಸುಮ್ಮನೆ ಹಿಂಗೆ ಯಾವ್ದಕ್ಕೆ ಜಾಸ್ತಿ ಇರೋದು ನೋಡಿ, ಮೇಲಿನ ಜಾಯಿಂಟ್ ಇಲ್ಲಿಂದ ಇಲ್ಲಿವರೆಗೆ ಮೂವ್ ಆಗುತ್ತೆ, ಈ ತರ. ಇದು ಸ್ವಲ್ಪ ಮೂವ್ ಆಗುತ್ತೆ, ಇದು ಕುಂತಲ್ಲೇ ಹಂಗೆ ಅಲ್ಲಾಡಿಸ್ತಾ ಇದೆ, ಮೂರನೇ ಜಾಯಿಂಟ್. ಹಾಗಾಗಿ ಈಚ್ ಜಾಯಿಂಟ್ಸ್ ಅನ್ನ ನಾವು, ಪ್ರತಿ ಫಿಂಗರ್ಸ್ ಅನ್ನ ವಾತ, ಪಿತ್ತ, ಕಫ, ದೇಹಕ್ಕೆ ಬಲ ಕೊಡೋಂಥದ್ದು, ಸ್ಟ್ರಕ್ಚರ್ ಕೊಡೋಂಥದ್ದು, ಫುಡ್ ಕೊಡೋಂಥದ್ದನ್ನ ಕಫ ಜಾಯಿಂಟಿಗೆ ಸೇರಿಸ್ತೀವಿ. ಚಲನೆಯಲ್ಲಿರೋದನ್ನ ವಾತ ಜಾಯಿಂಟಿಗೆ ಸೇರಿಸ್ತೀವಿ. ಮತ್ತೆ ಪಿತ್ತ ಜಾಯಿಂಟ್ ಅಲ್ಲಿ ಏನಿರುತ್ತೆ? ನಿಮ್ಮ ಎಲ್ಲಾ ಪಿತ್ತ ಜಾಯಿಂಟ್ಸ್ ಅಲ್ಲಿ ಕೆಮಿಕಲಿ ಟ್ರಾನ್ಸ್ಫಾರ್ಮೇಶನ್ ಆಗೋದಿರುತ್ತೆ. ಏನಿರುತ್ತೆ? ಕೆಮಿಕಲ್ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿರ್ಬೋದು, ಟಿಶ್ಯೂ ಆಗಿರ್ಬೋದು, ಇನ್ನೊಂದು. ಸೊ ಅದೇ ಎಡಗೈ ಆಕಾಶ ತತ್ವನ ತಗೊಂಡ್ರಿಗೇನಾಗಿ ಮಧ್ಯದ ಜಾಯಿಂಟ್ಗೆ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಓವರೀಸ್ ಅಂಡ್ ಟೆಸ್ಟಿಕಲ್ಸ್, ನಿಮ್ಮ ಅಂಡಾಶಯ ಮತ್ತು ವೃಷಣಗಳು. ಯಾಕಾಗಿ ಅಂತಂದ್ರೆ ಅವು ಫಂಕ್ಷನಲ್ ಗ್ಲ್ಯಾಂಡ್ಸ್, ಅಂದ್ರೆ ನಿಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಹಾರ್ಮೋನ್ಸ್ ನ ಕ್ರಿಯೇಟ್ ಮಾಡ್ತವೆ. ದೇರ್ ಇಸ್ ಎ ಫಂಕ್ಷನ್ ಇಸ್ ಗೋಯಿಂಗ್ ಆನ್. ಸೊ ಹಾಗಾಗಿ
ಯಾವುದೇ ಒಂದು ಕಾರ್ಯ ನಡೆಯುವಂಥದ್ದು. ಪಿತ್ತ ಅಂತಂದ್ರೆ ಬೆಂಕಿ, ಬೆಂಕಿ ಅಂತಂದ್ರೇನೆ ಮೆಟಾಬಾಲಿಸಮ್, ಅಂದ್ರೆ ಕ್ರಿಯೆ ನಡೆಸೋದು. ಬೆಂಕಿ ಎಲ್ಲಿರುತ್ತೆ? ಅಕ್ಕಿನ ಅನ್ನ ಮಾಡುತ್ತೆ, ಗೋಧಿನ ಚಪಾತಿ ಮಾಡುತ್ತೆ, ಸಾಂಬಾರ್ ಮಾಡುತ್ತೆ. ಬೆಂಕಿ ಇರೋದ್ರಿಂದ ತಾನೇ ಆಗೋದು. ಅದೆಲ್ಲ ಟ್ರಾನ್ಸ್ಫಾರ್ಮೇಶನ್. ನಿಮ್ಮ ದೇಹದಲ್ಲಿ ಯಾವುದೇ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ಅಂತಂದ್ರೆ ಏನಾಗಿ ಅದು ಪಿತ್ತ ಜಾಯಿಂಟ್ ಇಂದ ಆಗ್ತಿರುತ್ತೆ. ಅದೇ ತರ ರೈಟ್ ಇಯರ್ ಅನ್ನ ನಾವು ಈ ಜಾಯಿಂಟಿಗೆ ಹೋಲಿಸ್ತೀವಿ. ಅದನ್ನು ಕ್ರಿಯೆ, ಕೇಳಿಸ್ಕೊಳೋದೊಂದು ಕ್ರಿಯೆ ತಾನೆ. ಅದೇ ತರ ನಿಮ್ಮ ಆಕಾಶ ತರ ನಿಮ್ಮ ದೇಹನ ಒದಕೆಯಾಗಿ ಮಾಡ್ಕೊಳ್ಳೋದು ಯಾವುದು ಅಂದ್ರೆ ಸ್ಕಿನ್ ಮತ್ತೆ ಮಸಲ್ಸ್, ನಿಮ್ಮ ದೇಹದ ಮಾಂಸಖಂಡಗಳು ಮತ್ತು ಚರ್ಮ. ಇದು ನಿಮ್ಮ ಆಕಾಶ ತತ್ವನ ರೆಪ್ರೆಸೆಂಟ್ ಮಾಡುತ್ತೆ. ಕ್ಲಿಯರ್? ಇದು ರಿಫ್ಲೆಕ್ಸಾಲಜಿ ಸಿಸ್ಟಮ್. ನಾನು ಜಸ್ಟ್ ರೀಸನಿಂಗ್ ಹೇಳ್ತಾ ಇದ್ದೀನಿ ನಿಮ್ಗೆ. ಸೊ ನಿಮ್ಗೆ ಇವಾಗ ಗೊತ್ತಾಗಿರುತ್ತೆ ನಾವು ಯಾಕೆ ಒಂದೊಂದು ಫಿಂಗರ್ಸ್ಗೂ ಒಂದೊಂದು ತತ್ವನ ಕೊಡ್ತಾ ಇದ್ದೀವಿ. ಆ ತತ್ವದಲ್ಲಿ ಹೇಗೆ ಮತ್ತೆ ಫರ್ದರ್ ಡಿವಿಷನ್ ವಾತ ಪಿತ್ತ ಕಫ ಅಂತ ಮಾಡ್ತೀವಿ. ವಾತದಲ್ಲಿ ಚಲನೆ ಇರೋ ಆರ್ಗನ್ಸಿಗೆ ಕೊಡ್ತೀವಿ, ಪಿತ್ತದಲ್ಲಿ ಫಂಕ್ಷನಲ್ ಕ್ರಿಯೆ ಮಾಡ್ತಕ್ಕಂಥ ಆರ್ಗನಿಗೆ ಕೊಡ್ತೀವಿ, ಕಫದಲ್ಲಿ ನರಿಶ್ಮೆಂಟ್ ಮಾಡ್ತಕ್ಕಂಥದ್ದು, ಬಲವಾಗಿರೋದು ಸ್ಥಿರವಾಗಿರತಕ್ಕಂಥ ಒಂದು ಆರ್ಗನಿಗೆ ಕೊಡ್ತೀವಿ. ಸೊ ದಿಸ್ ಇಸ್ ದ ಲಾಜಿಕ್ ಬಿಹೈಂಡ್ ಆಯುರ್ವೇದಿಕ್ ಅಕ್ಯುಪ್ರೆಷರ್ ಜಾಯಿಂಟ್ಸ್. ಓಕೆ, ಇದ್ರ ಜೊತೆಗೆ ನಿಮ್ಮೆಲ್ರಿಗೂ ಈ ಸುಜೋಕು ರಿಫ್ಲೆಕ್ಸಾಲಜಿ ಗೊತ್ತಿರಬೇಕು. ಈ ಒಂದು ನಾಲೆಡ್ಜ್ ನಿಮ್ಗಿದ್ದಾಗ ಡೆಫಿನೆಟ್ ಆಗಿ ನೀವು ಬೆಟರ್ ಪ್ರಾಕ್ಟೀಸ್ ಮಾಡ್ಬೋದು, ಬೆಸ್ಟ್ ರಿಸಲ್ಟ್ಸ್ ಕೊಡ್ಬೋದು. ಓಕೆ, ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಈ 3 ಸಿಸ್ಟಮ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಬೇರೆ ಬೇರೆ ಕಲರ್ಸ್ನ ಕೊಡ್ತಾ ಹೋಗೋಣ, ಸೊ ದಟ್ ಅದರಿಂದ ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ.